ಕರ್ನಾಟಕ ರಕ್ಷಣಾ ವೇದಿಕೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ವತಿಯಿಂದ ಮಾಲೂರು ನಗರದಲ್ಲಿ ಕೋರ್ಟ್ ಹಿಂಭಾಗ ಮತ್ತು ಶಿವ ಬೇಕರಿ ಮುಂಭಾಗದಲ್ಲಿ ಎರಡು ಆಟೋ ನಿಲ್ದಾಣವನ್ನು ಈ ದಿನ ನಾವು ನಮ್ಮ ಇನ್ಸ್ಪೆಕ್ಟರ್ ವಸಂತ್ ಸರ್ ಮುಖಾಂತರ ನಾವು ಒಂದು ಉದ್ಘಾಟನೆ ಮಾಡ್ತಾ ಇದ್ದೀವಿ. ನಾವು ಆಫೀಸಲ್ಲಿ ಇರಬೇಕಾದ್ರೆ ನಮ್ಮ ತೊರ್ನಹಳ್ಳಿ ಭಾಗದಲ್ಲಿ ನಾವು ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಲ್ಲಿ ಆ ಭಾಗದಲ್ಲಿ ಇರ್ತಕ್ಕಂಥ ಆಟೋ ಸ್ಟ್ಯಾಂಡ್ ಅವರು ಎಷ್ಟು ಜನ ಇದ್ದಾರೆ ಅಷ್ಟು ಜನ 3 ಸ್ಟ್ಯಾಂಡ್ ಇದೆ. ಅಲ್ಲಿ 3 ಸ್ಟ್ಯಾಂಡ್ ಜನ ಕೂಡ ನಮ್ಮ ಸಂಘಟನೆ ಮೆಚ್ಚಿ ನಮ್ಮ ಸಂಘಟನೆಗೆ ಬಂದು ಸುಮಾರು ವರ್ಷಗಳಾದರೂ ಕೂಡ ನಾವಿಲ್ಲಿ ಅವ್ರಿಗೆ ಮಾಲೂರು ತಾಲೂಕಲ್ಲಿ ಮಾಲೂರು ನಗರದಲ್ಲಿ ಒಂದು ಆಟೋ ಸ್ಟ್ಯಾಂಡ್ ಮಾಡ್ಕೊಡೋಕ್ಕಾಗಲಿಲ್ಲ. ಆದ್ದರಿಂದ ನಮ್ಮ ಪುರಸಭೆ ವತಿಯಿಂದ ಒಂದು ಸೂಕ್ತ ಜಾಗವನ್ನು ಗುರುತಿಸಿ ನಾವು ಇವತ್ತು ಅವ್ರಿಗೆ ತೊರ್ನಹಳ್ಳಿ ಭಾಗಕ್ಕೆ ಓಡಾಡ್ತಕ್ಕಂಥ ಒಂದು ಆಟೋ ನಿಲ್ದಾಣವನ್ನು ಇವತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಉದ್ಘಾಟನೆಯನ್ನು ಮಾಡಿಕೊಟ್ಟಿದ್ದೀವಿ. ಅದು ಮಾಡ್ತಾ ಇರಬೇಕಾದ್ರೆ ನಮ್ಮ ಶಿವ ಬೇಕರಿ ಮುಂಭಾಗದಲ್ಲಿ ಇರ್ತಕ್ಕಂಥ ಆಟೋ ಘಟಕವ್ರು ಎಲ್ಲರೂ ಬಂದು ನಾವು ಸಹ ನಿಮ್ಮ ಸಂಘಟನೆಗೆ ನಾವು ಸಹ ಸೇರ್ಕೋತೀವಿ, ನಮಗೂ ಒಂದು ಆಟೋ ನಿಲ್ದಾಣ ಮಾಡಿಕೊಡಿ ಅಂತ ಬಂದಾಗ ಅದನ್ನು ಇವತ್ತೇ ಮಾಡಬೇಕು ಅಂತೇಳಿ ಈ ನಗರದಲ್ಲಿ ಓಡಾಡ್ತಕ್ಕಂಥ ಚಿಕ್ಕ ಆಟೋಗಳದ್ದು ಒಂದು ಸಣ್ಣ ಒಂದು ನಿಲ್ದಾಣ ಕೂಡ ಇವತ್ತು ನಾವಿಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ಆದರೆ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಆಟೋ ನಿಲ್ದಾಣ ಮಾಡಬೇಕಾದ್ರೂ ಕೂಡ ನಮ್ಮ ಸಂಘಟನೆ ಮುಖಾಂತರ ನಾವು ಮಾಡಿಕೊಡೋದಕ್ಕೆ ಅವರಿಗೆ ಎಲ್ಲ ರೀತಿಯಲ್ಲಿ ಏನೇ ಒಂದು ಆಟೋ ಸ್ಟ್ಯಾಂಡಿಗೆ ಒಂದು ತೊಂದರೆ ಆದಾಗ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡೋದು ಕೂಡ ನಾವು ಇರ್ತೀವಿ ಅಂತ ಹೇಳಿ ಈ ಒಂದು 2 ಮಾತು ಮಾತಾಡೋಕ್ಕಂತ ಅವಕಾಶ ಮಾಡಿಕೊಡ್ತಾ ನಮ್ಮ ಎಲ್ಲ ಆಟೋ ಸ್ಟ್ಯಾಂಡ್ ಅವ್ರಿಗೂ ವಂದಿಸುತ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ. ತಾಯಿ ಭುವನೇಶ್ವರಿ ಒಳ್ಳೆಯದನ್ನು ಮಾಡಲಿ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ತೊರ್ನಹಳ್ಳಿ ಭಾಗಕ್ಕೆ ಸಾರ್ವಜನಿಕರನ್ನು ಸಾಗಣೆ ಮಾಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಇವತ್ತೊಂದು ಆಟೋ ನಿಲ್ದಾಣವನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಶ್ರೀನಿವಾಸರ ನೇತೃತ್ವದಲ್ಲಿ ಈ ಒಂದು ಆಟೋ ನಿಲ್ದಾಣವನ್ನು ಮಾಡೋದಕ್ಕೆ ಅವರಿಗೆ ಆತ್ಮೀಯವಾಗಿ ವಂದನೆಗಳನ್ನು ಹೇಳ್ತಾ, ಏನಿಲ್ಲಿ ಸುಮಾರು ನನ್ನ ಈ ಕೇಳಿದಕ್ಕೆ 150 ಆಟೋಗಳವರೆಗೂ ಇದೆಯಂತೆ. ಸೊ ತೊರ್ನಹಳ್ಳಿ ಭಾಗಕ್ಕೆ ಸಾರ್ವಜನಿಕರನ್ನು ಕರ್ಕೊಂಡು ಬರೋದಕ್ಕೆ 150 ಆಟೋ ಇದೆ, ನಿಜವಾಗ್ಲೂ ಗ್ರೇಟು. ಸೊ ಒಂದು ಜಾಗ ಸಿಕ್ಕಿದೆ. ಈ ಜಾಗನ ಇಲ್ಲಿ ಮಾಡ್ಕೊಂಡಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆನಪ್ಪ ಅಂದರೆ ಇಲ್ಲಿ ತುಂಬ ಗಲೀಜಿತ್ತು, ಕಸ ತಂದು ಮತ್ತು ಸಾರ್ವಜನಿಕರೆಲ್ಲ ಯೂರಿನೇಟ್ ಮಾಡೋದು ತುಂಬ ಗಲೀಜಾಗ್ತಿತ್ತು. ಈಗ ಆಟೋ ಸ್ಟ್ಯಾಂಡ್ ಮಾಡಿದ್ರಿಂದ ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ ನೀಟಾಗಿದೆ, ಶುಚಿಯಾಗಿರ್ತದೆ. ಸೊ ಆ ಒಂದು ಉದ್ದೇಶದಿಂದ ಎಲ್ಲ ಆಟೋ ಚಾಲಕರುಗಳು ನಾನು ಕೇಳ್ಕೊಳ್ಳೋದಿಷ್ಟೇ, ಏನು ಗಲಾಟೆಗಳು ಮಾಡಿಕೊಳ್ಳದೆ ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯುತವಾಗಿ ಸಾರ್ವಜನಿಕರಿಗೆ ಬಡವರಿಗೆ ಅನುಕೂಲ ಆಗೋ ರೀತಿ ಸಾಗಾಣಿಕೆ ಮಾಡ್ಬೋದು. ₹1 ಕೆಲವರು ಕಡಿಮೆ ಇರ್ಬೋದು, ಒಂದು ₹5 ಕಡಿಮೆ ಆಗ್ಬೋದು, ₹10 ಕಡಿಮೆ ಆಗ್ಬೋದು. ಅದನ್ನು ಮನಸ್ಸಿಗೆ ಇಟ್ಕೊಳ್ಳದೆ ಒಂದು ಸೇವೆ ರೀತಿ ಬಡವರಿಗೆ, ಗ್ರಾಮಸ್ಥರಿಗೆ, ಹಳ್ಳಿ ಜನರಿಗೆ ಸಹಾಯ ಮಾಡಬೇಕು, ನೆರವಾಗಬೇಕು ಅಂತ ಹೇಳ್ತಾ, ಆಮೇಲೆ ಕಡ್ಡಾಯವಾಗಿ ದಯವಿಟ್ಟು ಎಲ್ಲರೂ ಇನ್ಶೂರೆನ್ಸನ್ನು ಮಾಡಿಸ್ಕೊಳ್ಳಿ. ಯಾಕೆಂದರೆ ನಾಳೆ ದಿನ ಏನಾದ್ರು ಅನಾಹುತ ಆಯಿತು ಅಂತಂದರೆ ಮೃತಪಟ್ಟಂಥ ಕುಟುಂಬಕ್ಕೆ ಏನಾದ್ರು ಸಹಕಾರ ಆಗಬೇಕಾದ್ರೆ ಇನ್ಶೂರೆನ್ಸ್ ಇವತ್ತು ಕಾರಣ. ಏನು ಕೊಟ್ಟಂಥ ₹1,000 ₹2,000 ಇನ್ಶೂರೆನ್ಸು ಸತ್ತಂಥ ಕುಟುಂಬಕ್ಕೆ ಲಕ್ಷಗಳು ನೆರವಾಗ್ತದೆ. ಹಾಗಾಗಿ ಕಡ್ಡಾಯವಾಗಿ ದಯವಿಟ್ಟು ಇನ್ಶೂರೆನ್ಸನ್ನು ಮಾಡ್ಕೊಳ್ಳಿ. ಇನ್ಶೂರೆನ್ಸನ್ನು ಮಾಡ್ಕೊಳ್ಳೋ ಜೊತೆಗೆ ಡ್ರೈವಿಂಗ್ ಲೈಸೆನ್ಸ್ ಇರೋಂಥವನ್ನೇ ದಯವಿಟ್ಟು ಆಟೋಗಳನ್ನು ಓಡಿಸಿ. ಯಾಕೆಂದರೆ ಆಟೋ ಓಡಿಸೋದಕ್ಕೆ ಸಪ್ರೇಟ್ ಲೈಸೆನ್ಸ್ ಇದೆ, ಆಟೋಗೆ 3 ವೀಲರು ಅದಕ್ಕೆ ಸಪ್ರೇಟ್ ಲೈಸೆನ್ಸ್ ಇದೆ. ಆ ಲೈಸೆನ್ಸನ್ನೇ ಮಾಡಿಸ್ಕೊಳ್ಳಿ. ಮತ್ತು ಗಾಡಿ ಶುಚಿಯಾಗಿ ಇಟ್ಕೋಬೇಕು. ಯಾಕೆಂದರೆ ನಮ್ಗೆ ಅನ್ನ ಕೊಡೋಂಥ ದೇವರಿದ್ದಂಗೆ ಆಟೋ. ಸೊ ಆಟೋವನ್ನು ನೀವು ಎಷ್ಟು ನೀಟಾಗಿ ಇಟ್ಕೊಳ್ತೀರೋ ಅಷ್ಟು ನಿಮಗೆ ಅನ್ನವನ್ನು ಕೊಡ್ತದೆ, ಅಷ್ಟು ನಿಮಗೆ ಒಳ್ಳೆಯದನ್ನು ಮಾಡ್ತದೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಪೊಲೀಸ್ ಇಲಾಖೆಯಿಂದ ಸಹಕಾರ ನಿಮಗೆ ಸಿಗ್ತದೆ, ಅದೇ ರೀತಿ ನೀವು ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಇವತ್ತು ಈ ಒಂದು ಇನಾಗ್ರೇಷನ್ಗೆ ಕರೆದಿದ್ದಕ್ಕೆ ಸಂತೋಷ ಆಗಿದೆ. ನನ್ನ ಪರವಾಗಿ, ನಮ್ಮ ಪೊಲೀಸ್ ಇಲಾಖೆ ಪರವಾಗಿ ನಿಮ್ಗೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.